ಈ ಒಟ್ಟಾರೆ ನನ್ಗೆ ಒಂದೇ ಈ ಅನುಭವ ಒಂದು ಶಬ್ದದಲ್ಲಿ ಹೇಳೋದಾದ್ರೆ, ಹಾ. ನಾವು ನಂದಿ ಹೆಸರಿಂದ ಹಾ. ₹1 ದುಡ್ಡಿಲ್ದೇನೆ ಹಾ. ಈ ದೇಶವನ್ನು 10 ಬಾರಿ ಸುತ್ತಾಕ್ಬೋದು ಅಂತ ಹಾ. ಆ ಅನುಭವ ನನಗಾಗಿರುವಂಥದ್ದು. ಅನುಭವ ಆಗಿದೆ. ನಂದಿ ಹೆಸರು ಅಂದ್ರೆ ಅಷ್ಟು ಭಾವನಾತ್ಮಕವಾಗಿ ಪ್ರತಿಯೊಬ್ಬರನ್ನ ಬೆಸೆಯುವಂತ ಒಂದು ಶಬ್ದ ಯಾವ್ದಾದಿದ್ರೆ ನಂದಿ ಅನ್ನೋದು, ಹಾ. ಎತ್ತುಗಳು ಅನ್ನುವಂಥದ್ದು ನನಗೆ ಇದು ಬಂದಾಗ ಮನವರಿಕೆ ಆಯ್ತು. ಹಾಗಾಗಿ ನಾವು ಕೊನೆಗೆ ಬಂದ ಏನಾಯ್ತು ಅಂದ್ರೆ ನಂದಿಯಿಂದ ನಾವೆಲ್ಲರೂ ಒಂದು ಅಂತ. Okay. ನಾನು ವೀರಶೈವ ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, ಹಿಂದೂ ಅಂತ ಅನ್ಬೋದು, ಸನಾತನ ಅಂತ ಅನ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಆದ್ರೆ ನಂದಿ ಅಂತೇಳಿ ನೀವು ಅಂತಂದ್ರೆ ಎಲ್ಲರೂ ಕೂಡ ಹೌದು ಬಸವಣ್ಣ ಬೇಕೇ ಬೇಕು, ಭೂಮಿ ಭಾರ ಹೊತ್ತಾನ್ರಿ ಅಂತೇಳಿ ಅಂತಾರೆ ಗ್ರಾಮದಲ್ಲಿ ಹೋದ್ರಿ. ಅಷ್ಟು ಭಾವನಾತ್ಮಕವಾಗಿ ಅದು ಸಂಬಂಧ ಇರೋದು. ಹಾಗಾಗಿ ಹಿಂದೆ ಭಾರತ ದೇಶದಲ್ಲಿ ಏನಾದರೂ ದೊಡ್ಡ ಸಮಸ್ಯೆ ಉಂಟಾದಾಗ ದೇಶಕ್ಕೆ ನಂದಿ ಆಧಾರಿತವಾಗಿ ಒಗ್ಗೂಡಿ ಅವ್ರ ಪರಿಹಾರವನ್ನು ಕಂಡುಕೊಂಡಂತ ಸಾಕಷ್ಟು ಉದಾಹರಣೆಗಳಿದಾವೆ. ಹಾಗಾಗಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಇವತ್ತು ನಂದಿ ಆಧಾರಿತವಾಗಿ ನಾವೆಲ್ಲರೂ ಒಗ್ಗೂಡಿ ಈಗಿನ ವಾಸ್ತವಿಕ ಸಮಸ್ಯೆಗಾಗಿ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ ಅನ್ನುವಂಥ ತಿಳಿಸಕ್ಕೆ ನಾವು ಇದು ಪಾದಯಾತ್ರೆ. ಇನ್ನು ಪಾದಯಾತ್ರೆಗೆ ನಿಮಗೆ ಬೆನ್ನೆಲುಬಾಗಿ